ಮೂಲಕವಾಗಿ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ನೀನು ನಮಗೆ ತಿಳಿಸುವುದಕ್ಕೆ ಇಚ್ಛಿಸುವಂತಹ ವಿಷಯಗಳನ್ನ ಸ್ವಾಮಿ ನಿನ್ನ ಕೃಪೆಯ ಮೂಲಕವಾಗಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ತಿಳಿಸು, ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಡುವರಾಗಿದ್ದೇವೆ ನಮ್ಮ ಜೀವಳ ತಂದೆಯ ದೇವರೇ, ಆಮೆನ್. ಕರ್ತನ ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಪುನರುತ್ಥಾನ ಹೊಂದಲ್ಪಟ್ಟಂತ ಯೇಸುವಿನ ಸುಮಧುರವಾದಂತಹ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುವಂತವನಾಗಿ ಈ ಒಂದು ದಿವಸದಲ್ಲಿ ದೇವರ ವಾಕ್ಯದ ಧ್ಯಾನದ ಭಾಗವನ್ನ ನಾವು ಗಮನಿಸಲ್ಪಡುವಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯದ ಭಾಗವನ್ನ ನಾವು ಗಮನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 3ನೇ ಅಧ್ಯಾಯ ವಚನ 5ರಿಂದ 10ನೆಯ ವಚನದವರೆಗೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ ವಚನ 5ರಿಂದ 10ನೆಯ ವಚನದವರೆಗೆ. ಸಾಮಾನ್ಯವಾಗಿ ಈ ಒಂದು ವಾಕ್ಯದ ಅಥವಾ ಇವತ್ತಿನ ಒಂದು ಡಿವೋಷನ್ ಮುಖ್ಯವಾದಂತಹ ಒಂದು ತಲೆಬರಹ ಅಥವಾ ಈ ಒಂದು ದಿನದ ಧ್ಯಾನದ ತಲೆಬರಹ ಏನಪ್ಪಾ ಅಂತಂದ್ರೆ, ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನ ಇಡುವಂಥದ್ದು. ಇನ್ನೊಂದು ಅರ್ಥದಲ್ಲಿ ದೇವರನ್ನ ಸಂಪೂರ್ಣವಾಗಿ ನಂಬುವಂಥದ್ದು ಎಂಬುದಾಗಿ. ಇವತ್ತಿನ ಜೀವನದಲ್ಲಿ ಅಥವಾ ಈಗಿನ ಒಂದು ಪ್ರಸ್ತುತವಾದಂತ ದಿವಸಗಳಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಚಿಂತೆ, ಗಲಿಬಿಲಿ, ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟ, ಕಳವಳ, ಅನೇಕ ರೀತಿಯಾದಂತ ಒಂದು ನಂಬಿಕೆಯೇ ಇಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ನಮ್ಮ ಒಂದು ಕುಟುಂಬದ ಭವಿಷ್ಯತ್ತಿನ ಚಿಂತೆಯಾಗಿರ್ಬೋದು, ಮಕ್ಕಳ ಭವಿಷ್ಯತ್ತಿನ ಚಿಂತೆಯಾಗಿರ್ಬೋದು, ಅಥವಾ ಇರ್ತಕ್ಕಂಥ ಹಣಕಾಸಿನ ಒಂದು ಸಮಸ್ಯೆಗಳು, ಅಥವಾ ಜೀವನದಲ್ಲಿ ತೆಗೆದುಕೊಳ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಮುಖ್ಯವಾದಂತ ನಿರ್ಧಾರಗಳ ಬಗ್ಗೆ ಅನೇಕ ಸಾರಿ ನಾವೇನ್ ಮಾಡ್ತೀವಿ, ಕ್ರೈಸ್ತರಾದಂತವರು ಸಹ ನಂಬುವುದಕ್ಕೆ ಕಷ್ಟಪಡ್ತೀವಿ. ದೇವರು ಹೇಳಿದರೆ ನಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಸಾಕು ಎಂಬುದಾಗಿ. ದೊಡ್ಡದಾದಂತ ಅಥವಾ ಬೆಟ್ಟದ ರೀತಿಯಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನ ದೇವರು ಕೇಳ್ತಾ ಇಲ್ಲ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮಲ್ಲಿ ಇದ್ರೆ ಸಾಕು ಎಂಬುದಾಗಿ ದೇವ್ರು ಹೇಳ್ತಾ ಇದಾರೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ದೇವ್ರನ್ನ ನಾವ್ ಹೇಳ್ತೀವಿ, ದೇವ್ರ ಹೇಳಿದಂತ ರೀತಿಯಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮಲ್ಲಿ ಇದೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಆದ್ರೆ ಸಮಸ್ಯೆಗಳು ಬರುವಾಗ ಅಥವಾ ಚಿಂತೆಗಳು ಅಥವಾ ಜೀವನದಲ್ಲಿ ಎದುರಿಸುವುದಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮನ್ನ ಆವರಿಸಿಕೊಳ್ಳುವಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಭಯ ಪಡುವಂತವರಾಗಿ, ಚಿಂತಿಸುವಂತವರಾಗಿ ಮಾತ್ರವಲ್ಲದೆ ನಮ್ಮದೇ ಮಾರ್ಗವನ್ನ ಯಾವ ರೀತಿಯಾಗಿ ಅಂತಂದ್ರೆ, ನಮ್ಮದೇ ಆದಂತ ಒಂದು ಮಾರ್ಗವನ್ನ ಇಟ್ಟುಕೊಳ್ಪಟ್ಟವರಾಗಿ, ಈ ರೀತಿಯಾಗಿ ಮಾಡಿದ್ರೆ ಅಥವಾ ಈ ಮಾರ್ಗದಲ್ಲಿ ಹೋದ್ರೆ ಸರಿಯಾಗಿರ್ತದೆ, ಈ ರೀತಿಯಾಗಿ ಹೋದ್ರೆ ದೇವರು ನಮ್ಮನ್ನ ಅಥವಾ ನಮ್ಮ ಒಂದು ಜೀವನ ಸರಿಯಾಗಿರ್ತದೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಆದ್ರೆ ಇವತ್ತಿನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದ್ರೆ, ಈ ಒಂದು ವಾಕ್ಯ ಭಾಗದ ಮೂಲಕವಾಗಿ ದೇವರು ನಮಗೆ ತಿಳಿಸುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಆತನ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನ ಇಡುವಂಥದ್ದು, ಅಥವಾ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ಮೇಲೆ ನಾವು ಅವಲಂಬನೆಯನ್ನ ಅಥವಾ ಅವಲಂಬಿಸುವಂತವರಾಗಿ ನಾವು ಕಾಣಿಸಿಕೊಳ್ಳಲ್ಪಡಬೇಕು ಎಂಬುದಾಗಿ. ಇಲ್ಲಿ ನೋಡ್ತೇವೆ, ನಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಒಂದು 5ನೇ ವಚನವನ್ನ ಗಮನಿಸುವಾಗ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯನ್ನ ಇಡುವಂಥದ್ದು ಎಂಬುದಾಗಿ. ನಂಬಿಕೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಾಕ್ಯ, ನಂಬಿಕೆಯು ಅದು ಕಣ್ಣಿಗೆ ಕಾಣದೇ ಇರುವಂತದ್ದವುಗಳನ್ನ ನಂಬುವಂಥದ್ದು ಎಂಬುದಾಗಿ. ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ಏನಪ್ಪಾ ಅಂತಂದ್ರೆ, ಸಂಪೂರ್ಣವಾಗಿ ದೇವರ ಅಧೀನತೆಯ ಕೆಳಗಡೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು ಮಾತ್ರ ಅಲ್ಲದೆ, ಸಂಪೂರ್ಣವಾಗಿ ದೇವರ ಮೇಲೆ ಡಿಪೆಂಡ್ ಆಗುವಂಥದ್ದು. ನಮ್ಮ ಆಲೋಚನೆಗಳೆಲ್ಲ ಸಂಪೂರ್ಣವಾಗಿ ದೇವರ ಒಂದು
ಆ ಯೋಜನೆಗಳಿಗೆ, ದೇವರ ಒಂದು ಮಾರ್ಗಗಳಿಗೆ ಸಂಪೂರ್ಣವಾಗಿ ನಾವು ಅವಲಂಬನೆಯಾಗಿ ಕಂಡುಕೊಳ್ಳುವಂಥದ್ದು ಮಾತ್ರವಲ್ಲದೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಿಯಂತ್ರಣವನ್ನ ದೇವರ ಸಮ್ಮುಖದಲ್ಲಿ ಅಥವಾ ದೇವರಿಗೆ ನಾವು ಒಪ್ಪಿಸಿ ಕೊಡಲ್ಪಡಬೇಕು. ಅನೇಕ ಸಂದರ್ಭ ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ನಡೀತಾ ಇದ್ರು ಕೂಡ ಕೆಲವು ಸಂದರ್ಭ ನಮಗೆ ಗೊತ್ತಾಗೋದಿಲ್ಲ ಇದು ಯಾಕೆ ನನ್ನ ಜೀವಿತದಲ್ಲಿ ಆಗ್ತಾ ಇದೆ ಎಂಬುದಾಗಿ. ಗುಣಾಂಕಲ್ ಅವ್ರು ಹೇಳ್ತಾ ಇರ್ತಾರೆ, ಆಗಾಗ ಕೆಲವೊಬ್ರು ಏನೆಲ್ಲಾ ವಿಷಯಗಳನ್ನ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾತಾಡ್ತಾರೆ, ಹಾಗೆ ಅಂತಾರೆ, ಹೀಗೆ ಅಂತಾರೆ ಎಂಬುದಾಗಿ. ಅಂಕಲ್ ಅವ್ರು ಹೇಳ್ತಕ್ಕಂಥ ಒಂದೇ ಒಂದು ಮಾತು, ಅದು ನನಗೆ ಅರ್ಥ ಆಗದಿರ್ತಕ್ಕಂಥ ಒಂದು ವಿಷಯ, ನಮಗೆ ಬೇಕಾಗ್ತಿರ್ತಕ್ಕಂಥ ಒಂದು ವಿಷಯ. ಸೊ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾವು ಅದನ್ನ ತಲೆ ಕೆಡ್ಸ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಆ ಅರ್ಥ ಆಗದಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ದೇವರನ್ನ ನಾವು ನಂಬುವಂತವರಾಗಿ ನಾವು ಕಾಣಲ್ಪಡಬೇಕು. ಸೊ ಯಾವಾಗ ಒಂದು ವೇಳೆ ನಾವು ಅನ್ಕೊಳ್ತೀವಿ ನಾವು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಅದು ಬರಲ್ಪಟ್ಟಿದೆ, ಅಥವಾ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಸೇವೆಯ ಭಾಗದಲ್ಲಿ ನಾನು ಏನೇ ಮಾಡಿದ್ರು ಕೂಡ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ನಾನು ಎದುರಿಸ್ತಾ ಇದ್ದೇನೆ ಎಂಬುದಾಗಿ ನಾವು ಅಂದುಕೊಳ್ಳುವಾಗಲೂ ಸಹ ಆ ರೀತಿಯಾದಂತಹ ಸಮಯದಲ್ಲಿ ನಾವು ಅಂತ ಸಮಯದಲ್ಲೂ ಸಹ ದೇವರ ಮೇಲೆ ನಂಬಿಕೆಯನ್ನ ನಾವು ಇಟ್ಟುಕೊಳ್ಳುವಂತವರಾಗಿ ಕಾಣಲ್ಪಡಬೇಕು. ಅದನ್ನ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಅಲ್ಲಿ ಯೆಹೋವನ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಭರವಸೆಯನ್ನ ಇಡಬೇಕು ಎಂಬುದಾಗಿ. ನಮ್ಮ ಒಂದು ಬುದ್ಧಿ ಅಥವಾ ನಮ್ಮ ಒಂದು ಸ್ವಂತ ಬುದ್ಧಿ ಏನಪ್ಪಾ ಅಂತಂದ್ರೆ ಕೇವಲ ಒಂದು ರೀತಿಯಾಗಿರ್ತಕ್ಕಂಥ ಸೀಮಿತ, ಒಂದು ರೀತಿಯಾಗಿರ್ತಕ್ಕಂಥ ಬೌಂಡ್ರಿ ಒಳಗಡೆ ಮಾತ್ರ ಇರ್ತದೆ. ಅದೇನಾಗುತ್ತೆ ಅಂತ ಅಂದ್ರೆ ತಪ್ಪಾಗುವಂತ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಒಂದು ರೀತಿಯಾಗಿರ್ತಕ್ಕಂಥ ಎಮೋಷನ್ಸ್ಗೆ ನಾವೇನಾಗ್ತೀವಿ ಅಂತಂದ್ರೆ ಪ್ರಭಾವಕ್ಕೆ ಒಳಗಾಗ್ತೀವಿ. ಹಾಗಾದ್ರೆ ಅವಾಗ ಏನಾಗ್ತದೆ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮಗೆ ಉದ್ಭವ ಆಗುವಂತದನ್ನ ನಾವು ಕಾಣಲ್ಪಡ್ತೇವೆ. ನಾವೊಂದು ವೇಳೆ ಕತ್ತಲೆ ನಾವು ಹೋಗ್ತಾ ಇದ್ದೀವಿ ಅಥವಾ ಕತ್ತಲೆ ಆಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನಾವು ಟಾರ್ಚ್ ಹಾಕಿದ್ರೆ ಅದು ಕೇವಲ ಆ ಒಂದು ಸ್ಥಳಕ್ಕೆ ಮಾತ್ರ, ನಾವು ಹೋಗ್ಬೇಕಾಗಿರ್ತಕ್ಕಂಥ ಮಾರ್ಗಕ್ಕೆ ಮಾತ್ರ ಏನಪ್ಪಾ ಅಂತ ಅಂದ್ರೆ ಅದು ಬೆಳಕು ತೋರ್ತದೆ ಹೊರತು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಳಕನ್ನ ಅದು ಕಾಣುವುದಾಗಿ ಇರುವುದಿಲ್ಲ. ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ಹೇಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ದೇವರೇ ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆಲ್ಲ ಇದು ನನಗೆ ನಮ್ಮ ಜೀವನದಲ್ಲಿ ಇದು ನಡೀತದೆ ಎಂಬುದಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ನಿನ್ನ ಮೇಲೆ ಪರಿಪೂರ್ಣವಾಗಿ ನಾನು ನಂಬಿಕೆಯನ್ನ ಇಡುವಂತವನಾಗಿ ಕಾಣಿಸಿಕೊಳ್ತೇನೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಇವತ್ತಿನ ಒಂದು ದೈವಿಕವಾಗಿರ್ತಕ್ಕಂಥ ಒಂದು ತಲೆಬರಹ ಇದೆ, ಏನಪ್ಪಾ ಅಂದ್ರೆ ದೇವರಲ್ಲಿ ಸಂಪೂರ್ಣವಾಗಿ ನಾವು ನಂಬಿಕೆ ನೀಡುವಂಥದ್ದು. ಅನೇಕ ಸಂದರ್ಭ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡು ದೋಣಿಗಳ ಮೇಲೆ ನಾವು ಪ್ರಯಾಣಿಸುವಂತ ಕ್ರೈಸ್ತರಾಗಿ ನಾವು ಜೀವಿಸ್ತೇವೆ. ನಂಬಿಕೆ ಅಪನಂಬಿಕೆ, ದೇವ್ರು ಮಾಡ್ತಾನೋ ಮಾಡಲ್ವೋ, ಇದು ನಡೆಯುತ್ತೋ ನಡೆಯಲ್ವೋ ಅಂತಕ್ಕಂಥ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಜೀವಿತದ ಪ್ರಯಾಣವನ್ನ ನಾವು ಮಾಡ್ತೇವೆ. ಆದ್ರೆ ಯಾವತ್ತಿಗೂ ಕೂಡ ನಾವು ದೇವರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆಯನ್ನ ಇಡಲ್ಪಟ್ಟವರಾಗಿ ಜೀವಿಸುವಾಗ ದೇವರು ನಮ್ಮನ್ನ ಆತನ ಒಂದು ಕೃಪೆಯ ಮೂಲಕವಾಗಿ ನಡೆಸುವಂತವನಾಗಿದ್ದಾನೆ. ದೇವರ ವಾಕ್ಯದ ನೋಡ್ತೇವೆ, ಕರೆದಾತನು ನಂಬಿಗಸ್ತನು, ಆತನು ಎಲ್ಲವನ್ನ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಿಕೆ ಉಳ್ಳವರಾಗಿ ನಾವು ಈ ಲೋಕದ ಯಾತ್ರೆಯಲ್ಲಿ ಜೀವಿಸಲ್ಪಡಬೇಕು ಎಂಬುದಾಗಿ ನೋಡ್ತೇವೆ. ಎಲ್ಲಾ ಮಾರ್ಗದಲ್ಲಿ ನಾವೇನ್ ಮಾಡ್ಬೇಕು, ಕೇವಲ ಇಂಥದೇ ಎಂಬುದಾಗಿ ಅಲ್ಲ, ಬದಲಾಗಿ ಎಲ್ಲಾ ಮಾರ್ಗಗಳಲ್ಲಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ದೇವರ ಮೇಲೆ ಅವಲಂಬನೆಯಾಗಿ ನಾವು ದೇವರಿಗೆ ವಿಧೇಯರಾಗಿ ದೇವರ ಒಂದು ಕಾರ್ಯಕ್ಕೆ ನಾವು ಸಂಪೂರ್ಣವಾಗಿ ನಮ್ಮನ್ನ ಒಪ್ಪಿಸಿ ಕೊಡಲ್ಪಡಬೇಕು. ಇಲ್ಲಿ ನೋಡ್ತೇವೆ ಯಾಕೆ ಎಂಬುದಾಗಿ ಹೇಳುವುದಾದ್ರೆ, ಆತನು ನಿನ್ನ ಎಲ್ಲಾ ಮಾರ್ಗಗಳನ್ನ ಸರಾಗ ಮಾಡುವಂತವನಾಗಿದ್ದಾನೆ. ಅಂದ್ರೆ ಪ್ರತಿಯೊಂದು ಮಾರ್ಗಗಳನ್ನು ಏನ್ ಮಾಡ್ತಾನೆ ಅಂತ ಅಂದ್ರೆ ಸರಾಗ ಮಾಡಿ
ನಡೆಸುವಂತವನಾಗಿದ್ದಾನೆ. ವಾಕ್ಯದ ನೋಡ್ತೇವೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಎಲ್ಲಾ ಮಾರ್ಗಗಳನ್ನ ಸರಾಗ ಮಾಡುವನು ಎಂಬುದಾಗಿ. ಇಲ್ಲಿ ಎಲ್ಲ ಎಂಬುದಾಗಿ ಹೇಳುವಾಗ ಕೇವಲ ನನ್ನ ಮನೆ ಮಾತ್ರ ಅಲ್ಲ, ಅಥವಾ ನನ್ನ ಕೆಲಸ ಮಾತ್ರ ಅಲ್ಲ, ಎಲ್ಲವೂ, ಕುಟುಂಬ, ಕೆಲಸ, ಸೇವೆ, ಈ ದಿವಸಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳನ್ನ ಎಲ್ಲದರಲ್ಲೂ ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವರಿಗೆ ವಿಧೇಯನಾಗಿ ನಡೆದುಕೊಳ್ಳುವಂತ ವ್ಯಕ್ತಿಗಳಾಗಿ ನಾವು ಕಾಣಿಸಿಕೊಳ್ಬೇಕು. ನಾವು ನೋಡ್ತೇವೆ, ಏನಾದ್ರೂ ಕಷ್ಟ ಬಂದಾಗ ಮಾತ್ರ ದೇವ್ರೇ ಯಾಕಪ್ಪ ನನಗೆ ಈ ರೀತಿಯಾಗಿ ಕಷ್ಟಗಳನ್ನ ಕೊಡ್ತಾ ಇದೆಯಾ, ಅಥವಾ ಯಾಕೆ ನನಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಗಳು ನಡೀತಾ ಇದೆ ಎಂಬುದಾಗಿ ನಾವು ಪ್ರಶ್ನೆಯನ್ನ ಮಾಡ್ತೀವಿ. ಕೆಲವೊಂದು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ, ಸಂಕಟ ಬಂದಾಗ ಮಾತ್ರ ವೆಂಕಟ ಬೇಕು ಎಂಬುದಾಗಿ. ಸೊ ಆ ರೀತಿಯಾಗಿ ಕಷ್ಟಗಳು ಬಂದಾಗ ಮಾತ್ರ ದೇವರು ಬೇಕು, ಮಿಕ್ಕಿದ ಸಮಯದಲ್ಲಿ ನಮಗೆ ದೇವರು ಬೇಡ, ಏನು ಬೇಡ. ಆ ರೀತಿಯಾಗಿರುವಂತದ್ದಲ್ಲ, ಎಲ್ಲಾ ಸಮಯದಲ್ಲಿ ನಾವು ದೇವರನ್ನ ಹುಡುಕುವಂತವರಾಗಿ, ನಾವು ದೇವರ ಚಿತ್ತಕ್ಕೆ ವಿಧೇಯನಾಗಿರುವಾಗ ದೇವರೇ ನಮ್ಮ ಎಲ್ಲಾ ಮಾರ್ಗಗಳನ್ನ ಆತನ ಏನ್ ಮಾಡ್ತಾನೆ, ಸರಾಗಗೊಳಿಸುವಂತವನಾಗಿದ್ದಾನೆ. ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಕಾರ್ಯಗಳಿರ್ತಕ್ಕಂಥ ಗೊಂದಲಗಳನ್ನ ದೇವರು ನೀಗಿಸ್ತಾನೆ. ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಪಷ್ಟತೆಯನ್ನ ಆತನು ತೋರಿಸುವಂತವನಾಗ್ತಾನೆ. ಮಾತ್ರಲ್ಲದೆ ನಮಗೆ ಸರಿಯಾದಂತ ಮಾರ್ಗವನ್ನ ಆತನು ತೋರಿಸುವಂತವನಾಗಿ ನಡೆಸ್ತಾನೆ. ನಾವು ಈ ಒಂದು ಮೆಸೇಜ್ ಅನ್ನ ನಾನು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ, ಈ ಒಂದು ಗೂಗಲ್ ಮ್ಯಾಪ್ ನ ಕುರಿತಾಗಿ ಕೆಲವು ವಿಷಯಗಳನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಸರಿಸುಮಾರು ಕಳೆದ ವರ್ಷದಲ್ಲಿ ಸುಮಾರು ಜನ ಒಂದು ಗೂಗಲ್ ಮ್ಯಾಪ್ ನ ನಂಬ್ಕೊಂಡು ಅದು ಯಾವ ಕಡೆ ಹೋಗ್ಬೇಕು, ಹೇಗ್ ಹೋಗ್ಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನ ಕೇಳ್ಕೊಂಡು ಕೆಲವ್ರು ಏನಪ್ಪಾ ಅಂತಂದ್ರೆ ನದಿಗೆ ತಮ್ಮ ಕಾರನ್ನ ಏನಂತಂದ್ರೆ ಚಾಲನೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು, ಕೆಲವು ಪ್ರಪಾತಕ್ಕೆ ಬಿದ್ದು ಹೋಗಿರ್ತಕ್ಕಂಥದ್ದು, ಕೆಲವ್ರು ಏನಪ್ಪಾ ಅಂತ ಅಂದ್ರೆ ಆ ಒಂದು ಸೇತುವೆಯಿಂದ ಕೆಳಗೆ ಬಿದ್ದಿರ್ತಕ್ಕಂಥದ್ದು, ಅನೇಕ ಒಂದು ಘಟನೆಗಳನ್ನ ನಾವು ನ್ಯೂಸ್ ಪೇಪರ್ಗಳದ್ದಾಗಿರ್ಬೋದು ಅಥವಾ ನ್ಯೂಸ್ ಗಳಲ್ಲಿ ನಾವು ಕೇಳ್ತೀವಿ. ಒಂದು ವೇಳೆ GPS ಸಹ ಏನಪ್ಪಾ ಅಂತಂದ್ರೆ, ಅಥವಾ ಗೂಗಲ್ ಮ್ಯಾಪ್ ಕೂಡ ನಮ್ಮನ್ನ ಸರಿಯಾದಂತ ಮಾರ್ಗಕ್ಕೆ ಕೆಲವು ಸಾರಿ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ನಾವು ದೇವರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನ ನಾವು ಇಟ್ಟುಕೊಳ್ತೇವೋ, ದೇವರು ನಮ್ಮ ಮಾರ್ಗಗಳನ್ನ ಸರಿಯಾದಂತ ರೀತಿಯಲ್ಲಿ ಆತನು ಮಾಡುವಂತವನು ಆಗಿರ್ತಾನೆ ಎಂಬುದಾಗಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ದೇವರಿಗೆ ಭಯಪಟ್ಟವರಾಗಿ ನಾವು ಕಾಣಿಸಿಕೊಳ್ಳಲ್ಪಡಬೇಕು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು ಎಂಬುದಾಗಿ. ನಾವು ಅನೇಕ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ದೃಷ್ಟಿಯಲ್ಲಿಯೇ ನಾವು ಜ್ಞಾನಿಗಳಾಗುವುದಕ್ಕೆ ನಾವು ಆಲೋಚನೆಯನ್ನ ಮಾಡ್ತೀವಿ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನನಗ್ ದೇವ್ರು ಬೇಕಾಗಿಲ್ಲ, ಅಥವಾ ನನಗ್ ದೇವ್ರ ಆಶೀರ್ವಾದ ಬೇಕಾಗಿಲ್ಲ, ನಾನ್ ಕಷ್ಟ ಪಡ್ತಾ ಇದ್ದೀನಿ, ನಾನ್ ದುಡಿತಾ ಇದ್ದೀನಿ, ನಾನ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರಗಳನ್ನ ದೇವ್ರೇನಪ್ಪಾ ಅಂತಂದ್ರೆ, ದೇವರ ಸಮ್ಮುಖದಲ್ಲಿ ಅಹಂಭಾವನೆ ಆಗಿರ್ಬೋದು, ಅಹಂಕಾರ ಅಂತಕ್ಕಂಥದ್ದು ಏನ್ ಮಾಡ್ತದೆ ಅಂತಂದ್ರೆ, ದೇವರು ನಮಗೆ ತೆಗೆದುಕೊಂಡು ಬರ್ತಕ್ಕಂಥ ಆಶೀರ್ವಾದವನ್ನು ಅದೇನಾಗ್ತದೆ ಅಂತಂದ್ರೆ ತಡೆ ಹಿಡಿಯುವಂತದ್ದಾಗಿರ್ತದೆ. ದೇವರ ಭಯ ಏನಪ್ಪಾ ಅಂತಂದ್ರೆ, ದೇವರನ್ನ ಗೌರವಿಸುವಂಥದ್ದು ಮಾತ್ರವಲ್ಲದೆ ಪಾಪಗಳಿಂದ ದೂರ ಇರುವಂಥದ್ದು ಅಥವಾ ಕೆಟ್ಟದನ್ನ ತೊರೆಯುವಂಥದ್ದು ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಯೆಹೋವನಿಗೆ ಭಯ ಪಡಬೇಕು. ಯೆಹೋವನಿಗೆ ದೇವರಿಗೆ ಭಯ ಪಡುವಂಥದ್ದು ಅಂತಂದ್ರೆ ದೇವರಿಗೆ ವಿಧೇಯನಾಗುವಂಥದ್ದು, ದೇವರಿಗೆ ಗೌರವವನ್ನ ಸಲ್ಲಿಸುವಂಥದ್ದು, ಪಾಪದಿಂದ ದೂರ ಇರತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ. ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವಂಥದ್ದು, ದೇವರ ಸಮ್ಮುಖದಲ್ಲಿ ಪರಿಶುದ್ಧತೆಯಿಂದ ಪಾಪವನ್ನ ತ್ಯಜಿಸಲ್ಪಡುವಾಗ ದೇವರು ನಮ್ಮ ಜೀವಿತಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಆಶೀರ್ವಾದವನ್ನ ತರುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಈ ರೀತಿಯಾಗಿ ನಡೆದುಕೊಳ್ಳುವಂತಹ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾರೆ ನಮಗೆ ಅಂತ ಅಂದ್ರೆ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು ಎಂಬುದಾಗಿ. ಇದರ ಮೂಲಕವಾಗಿ ದೇವ್ರು ಏನ್ ಮಾಡ್ತಾರೆ ನಮ್ಮ ಜೀವಿತಕ್ಕೆ ಅಂತ ಅಂದ್ರೆ ಶಾಂತಿ, ಸಮಾಧಾನ,
ಆತ್ಮಿಕವಾದಂತ ಆರೋಗ್ಯವನ್ನ, ಬಲವನ್ನ ಕೊಡುವಂತವರು ಆಗಿರ್ತಾರೆ. ನಾವ್ ನೋಡ್ತೇವೆ ಅನೇಕರಿಗೆ ಏನಪ್ಪಾ ಅಂತಂದ್ರೆ ಕಾರ್ ಇರ್ತದೆ, ದೊಡ್ಡ ದೊಡ್ಡ ಮನೆಗಳು ಇರ್ತದೆ, ಆಸ್ತಿ ಐಶ್ವರ್ಯ ಎಲ್ಲವೂ ಇದ್ರು ಕೂಡ ಅವರ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಶಾಂತಿ ಅಂತಕ್ಕಂಥದ್ದು, ಸಮಾಧಾನ ಅಂತಕ್ಕಂಥದ್ದು ಅಥವಾ ಆತ್ಮಿಕವಾದಂತ ರೀತಿಯಲ್ಲಿ ಬಲವುಳ್ಳವರಾಗಿ ಅವರು ಕಾಣಿಸಿಕೊಳ್ಳುವುದಿಲ್ಲ. ಯಾವಾಗ ನಾವು ದೇವರ ಮೇಲೆ ನಂಬಿಕೆಯನ್ನ, ಗೌರವವನ್ನ, ವಿಧೇಯತೆಯನ್ನ ನಮ್ಮ ಜೀವಿತದಲ್ಲಿ ಪಾಪದಿಂದ ದೂರ ಹೋಗಲ್ಪಟ್ಟವರಾಗಿ, ಪಾಪಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡೋದವರಾಗಿ, ಪರಿಶುದ್ಧತೆಯಿಂದ ನಾವು ಜೀವಿಸಲ್ಪಡ್ತೇವೋ ಆಗ ನಮ್ಮ ಅರಿವಿಲ್ಲದನೆ ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಆತ್ಮಿಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯನ್ನ ನಮ್ಮ ಜೀವಿತಗಳಲ್ಲಿ ನಾವು ಕಂಡುಕೊಳ್ಳುವಂತವರಾಗಿದ್ದೇವೆ. ಹಾಗಾಗಿ ನಾವು ನೋಡುವುದಾದ್ರೆ 9 ಮತ್ತು 10ನೇ ವಚನದಲ್ಲಿ ನಾವು ಗಮನಿಸುವಾಗ ನಮ್ಮ ಎಲ್ಲಾ ಸಂಪತ್ತಿನಿಂದ ದೇವರನ್ನ ನಾವು ಸನ್ಮಾನಿಸಲ್ಪಡಬೇಕು ಎಂಬುದಾಗಿ, ಕೇವಲ ಹಣ ಮಾತ್ರ ಅಲ್ಲ, ಸಂಪಾದನೆ ಅಂತ ಅಂದ್ರೆ ಅಥವಾ ಸಂಪತ್ತು ಎಂಬುದಾಗಿ ಹೇಳಿದ್ರೆ ಕೆಲವರು ಅಂದ್ಕೊಳ್ತಾರೆ. ಕೆಲವರು ಮಾತನಾಡ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯಾಗಿರ್ತಕ್ಕಂಥ ಮಾತು ಏನ್ ಹೇಳ್ತದೆ ಅಂತಂದ್ರೆ, ನಾವೇ ಕಾಣಿಕೆಯನ್ನ ಜಾಸ್ತಿ ಕೊಡ್ತೀವಿ, ಏನು ಚರ್ಚಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಆದ್ರೆ ಅಥವಾ ಸಭೆಯಲ್ಲಿ ಏನಾದ್ರೂ ಬೇಕು ಅಂತಂದ್ರೆ ನಾವೇ ಮೊದಲು ಕೊಟ್ಟು ನಾವೇ ಮಾಡ್ತೀವಿ, ಹಾಗೆ ಹೀಗೆ ಅಂತಕ್ಕಂಥದ್ದಲ್ಲ. ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರತಿಯೊಂದರಲ್ಲೂ ಕೂಡ ಪ್ರಪ್ರಥಮ ಸ್ಥಾನವನ್ನ ದೇವರಿಗಾಗಿ ನಾವು ಮೀಸಲಿಡಬೇಕು ಎಂಬುದಾಗಿ. ಸೊ ಗುಣಾಕಲ್ ಅವರು ಬಹಳ ಏನಪ್ಪಾ ಅಂತಂದ್ರೆ ಚಂದವಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಸೂರ್ಯನ ಉದಯವಾಗುವುದಕ್ಕಿಂತ ಅಥವಾ ಲೋಕದಲ್ಲಿರ್ತಕ್ಕಂಥ ಜನಗಳ ಮುಖವನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ದೇವರ ಸಮ್ಮುಖದಲ್ಲಿ ದೇವರನ್ನ ಕಾಯುವಂತದ್ದೇ ನನಗೆ ಬಹಳ ಶ್ರೇಷ್ಠ ಎಂಬುದಾಗಿ ಅಂಕಲ್ ಅವ್ರು ಹೇಳ್ತಾರೆ. ಅಂದ್ರೆ ದೇವರಿಗೆ ಈ ದಿವಸದ ಮೊದಲ ಸ್ಥಾನವನ್ನ ಕೊಡುವಂಥದ್ದು. ಸೊ ಯಾವಾಗ ನಾವು ದೇವರಿಗೆ ಮೊದಲ ಸ್ಥಾನವನ್ನ ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಕೊಡ್ತೇವೋ, ಮಿಕ್ಕಿದೆಲ್ಲವನ್ನ ಏನು ಮಾಡ್ತಾನೆ ಅಂತಂದ್ರೆ ದೇವರು ನಮಗೆ ಮಾಡುವಂತವನಾಗಿದ್ದಾನೆ. ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಈಗಿರೋದ್ರಿಂದ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ತವಕಿಸುವಂತ ಸಮಯದಲ್ಲಿ ಅವುಗಳ ಕೂಡ ಮಿಕ್ಕ ಎಲ್ಲವುಗಳು ಸಹ ನಮಗೆ ದೊರಕುವಂತದ್ದಾಗಿರ್ತದೆ. ಸೊ ಹಾಗಾಗಿ ಯಾವಾಗ ನಾವು ದೇವರಿಗೆ ಮೊದಲ ಸ್ಥಾನವನ್ನ ಕೊಡ್ತೇವೋ, ನಮ್ಮ ಬೆಳೆಯ ಪ್ರಥಮ ಫಲ ಆಗಿರ್ಬೋದು ಅಥವಾ ನಮ್ಮ ದಿನನಿತ್ಯದ ಕಾರ್ಯಗಳಾಗಿರ್ಬೋದು ಅಥವಾ ನಮ್ಮ ಸೇವೆಯ ಕಾರ್ಯಗಳಾಗಿರ್ಬೋದು ಅಥವಾ ನಮ್ಮ ಒಂದು ಪ್ರಯಾಣದ ಕಾರ್ಯಗಳಾಗಿರ್ಬೋದು, ಏನೇ ಆಗಿದ್ರು ಕೂಡ ದೇವರಿಗೆ ಮೊದಲ ಆದ್ಯತೆಯನ್ನು ಕೊಡುವಂತ ಸಮಯದಲ್ಲಿ ದೇವರು ನಮ್ಮೆಲ್ಲರ ಜೀವಿತಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸಮೃದ್ಧಿಯಿಂದ ತುಂಬುವಂತ ದೇವರು ಮಾಡುವಂತವನ್ನು ಆಗಿರ್ತಾನೆ. ಕೇವಲ ಹಣ ಮಾತ್ರ ಅಲ್ಲ, ನಾವು ಅನೇಕ ಸಾರಿ ಹೇಳುವಂತ ರೀತಿಯಲ್ಲಿ ಹಣ ಮಾತ್ರ ಅಲ್ಲ, ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಶ್ರಮ, ನಮ್ಮ ಎಲ್ಲದರಲ್ಲೂ ಕೂಡ ದೇವರಿಗೆ ಮೊದಲ ಆದ್ಯತೆಯನ್ನು ನಾವು ಕೊಡಲ್ಪಡ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಇವತ್ತು ದಿವಸಗಳಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯದ ಒಂದು ದೈನಿಕ ಧ್ಯಾನವನ್ನ ನಾವು ಮಾಡೋದಕ್ಕೆ ಬರ್ತೀವಿ. ಅರ್ಥ ಏನಪ್ಪಾ ಅಂತಂದ್ರೆ ಈ ದಿವಸಗಳನ್ನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ದೇವರ ಸಮ್ಮುಖದಲ್ಲಿ ಮೊದಲ ಸ್ಥಾನವನ್ನ ದೇವರಿಗಾಗಿ ಅರ್ಪಿಸುವಂತದ್ದು ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಮಗೆ ತಿಳಿಸುವಂತ ಒಂದು ವಿಷಯಗಳು ಏನಪ್ಪಾ ಅಂತಂದ್ರೆ, ದೇವರನ್ನ ಸಂಪೂರ್ಣವಾಗಿ ನಂಬುವಂತವರಾಗಿ ನಾವು ಕಾಣಲ್ಪಡಬೇಕು. ದೇವರ ಮೇಲೆ ಸಂಪೂರ್ಣವಾಗಿ ದೇವರ ಕಾರ್ಯಗಳ ಮೇಲೆ ನಾವು ನಂಬಿಕೆ ನೆಡುವಾಗ ದೇವರು ನಮ್ಮ ಎಲ್ಲಾ ವಿಷಯಗಳಲ್ಲಿ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸುವಂತವನ್ನಾಗಿ ಕಾಣಿಸಿಕೊಳ್ತಾನೆ. ಮಾತ್ರವಲ್ಲದೆ ಅಹಂಕಾರದಿಂದಲ್ಲ, ಅಹಂಭಾವನೆಯಿಂದಲ್ಲ, ವಿನಯದ ಮೂಲಕವಾಗಿ, ವಿಧೇಯತೆಯ ಮೂಲಕವಾಗಿ ನಾವು ದೇವರ ಸಮ್ಮುಖದಲ್ಲಿ ಜೀವಿಸುವಾಗ ದೇವರು ನಮ್ಮೆಲ್ಲರ ಜೀವಿತಗಳನ್ನ ದೇವರು ಆಶೀರ್ವಾದ ಮಾಡಿ ನಡೆಸುವಂತವನಾಗಿದ್ದೇವೆ. ಅನೇಕ ಸಾರಿ ನಾವು ಅಂದ್ಕೊಳ್ತೀವಿ, ನಾವ್ ಏನೇ ಕಾರ್ಯಗಳನ್ನ ಮಾಡಿದ್ರು ಕೂಡ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಎಂಬುದಾಗಿ. ಆದ್ರೆ
ದೇವರ ವಾಕ್ಯದಲ್ಲಿ ನೋಡ್ತೀವಿ, ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ದೇವರಿಗೆ ನಾವು ಮೊದಲ ಆದ್ಯತೆಯನ್ನ ನಾವು ಕೊಡಲ್ಪಡುವಾಗ, ಯಾವಾಗ ನಾವು ದೇವರಿಗೆ ಮೊದಲ ಆದ್ಯತೆಯನ್ನ ನಮ್ಮ ಜೀವಿತದಲ್ಲಿ ಏನಪ್ಪಾ ಅಂತಂದ್ರೆ ದೇವರನ್ನ ನಮ್ಮ ಮುಂಬಲವಾಗಿ ನಾವು ಇಟ್ಟುಕೊಳ್ಳಲ್ಪಟ್ಟವರಾಗಿ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಎಂತ ಕಷ್ಟಗಳು, ಎಂತ ಹಿಂಸೆಗಳಾಗಿರಬಹುದು, ಏನೇ ಆಗಿರಬಹುದು, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ ಎಂಬುದಾಗಿ. ಸೊ ಯಾವಾಗ ನಾವು ದೇವರನ್ನ ಮೊದಲ ಸ್ಥಾನದಲ್ಲಿ ಇಟ್ಟುಕೊಳ್ಳಲ್ಪಟ್ಟವರಾಗಿ, ದೇವರನ್ನ ಮುಂಬಲವಾಗಿ ಇಟ್ಟುಕೊಳ್ಳಲ್ಪಟ್ಟವರಾಗಿ, ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಾವು ನಡೀತೀವೋ, ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಉಳ್ಳವರಾಗಿ ನಡೀತೀವೋ, ಎಲ್ಲದರ ಮೂಲಕವಾಗಿ ದೇವರಿಗೆ ಘನತೆಯನ್ನ ಸಲ್ಲಿಸುವಂತವರಾಗಿ ನಾವು ಕಾಣ್ತೀವೋ, ದೇವರು ನಮ್ಮನ್ನ ಆತನ ಕೃಪೆಯ ಮೂಲಕವಾಗಿ ಆಶೀರ್ವಾದ ಮಾಡಿ ನಮ್ಮನ್ನ ನಡೆಸುವಂತವರಾಗಿದ್ದೇವೆ. ಜೀವನ ದಿವಸದಲ್ಲಿ ಸುವಾರ್ತಿಕರ ಜೀವನ ಚರಿತ್ರೆಯನ್ನ ನಾವು ಗಮನಿಸುವುದಾದ್ರೆ, ಚೀನಾ ದೇಶಕ್ಕೆ ಸುವಾರ್ತಿಕರಾಗಿ ಸೇವೆಯನ್ನ ಸಲ್ಲಿಸಲ್ಪಟ್ಟಂತ ಅಲೆಕ್ಸಾಂಡರ್ ವೈಲಿ ಅಂತಕ್ಕಂತರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿಕೊಳ್ಳೋಣ. ಏಪ್ರಿಲ್ 6, 1815 ಜನನವನ್ನ ಹೊಂದಲ್ಪಟ್ಟಿರ್ತಕ್ಕಂಥ ಇವರು ಸತ್ಯವೇದ ಅನುವಾದಕರಾಗಿ ಮಾತ್ರವಲ್ಲದೆ ಸತ್ಯವೇದದ ಮುದ್ರಕಾರರಾಗಿ ಪ್ರಸಿದ್ಧಿಯನ್ನು ಹೊಂದಲ್ಪಟ್ಟಂತ ಇವರು ಲಂಡನ್ ಮಿಷನ್ ಸೊಸೈಟಿ ಅಂತಕ್ಕಂತ ಸಂಸ್ಥೆಯಲ್ಲಿ ಅನೇಕ ದಿವಸಗಳ ಹೊರಗೆ ಸೇವೆಯನ್ನ ಮಾಡಲ್ಪಟ್ಟವರಾಗಿ, ಸೇವೆಯ ಒಂದು ಕರಿವಿಕೆಯ ನಿಮಿತ್ತವಾಗಿ ಚೈನಾ ಪ್ರಾಂತ್ಯದಲ್ಲಿ ಸೇವೆಯನ್ನ ಸಲ್ಲಿಸಲ್ಪಟ್ಟಂತ ಇವರು ಆ ಒಂದು ಭಾಗದಲ್ಲಿ ಸತ್ಯವೇದಗಳನ್ನ ಮುದ್ರಿಸುವಂಥದ್ದು ಮಾತ್ರವಲ್ಲದೆ ಸತ್ಯವೇದದ ಅನುವಾದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತ ಪ್ರಯಾಸಗಳನ್ನ ಪಟ್ಟಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೆ. ಮಾತ್ರವಲ್ಲದೆ ಏನಪ್ಪಾ ಅಂತಂದ್ರೆ ಕ್ರಿಸ್ತನ ಸುವಾರ್ತೆಯ ಕುರಿತಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಪರಿಶ್ರಮವನ್ನ, ಪ್ರಯಾಸವನ್ನ ಮಾಡಲ್ಪಟ್ಟವರಾಗಿ, ಸುವಾರ್ತೆಯಲ್ಲಿ ಕ್ರಿಸ್ತನ ಮಹಿಮೆಗಾಗಿ ಯಾವ ರೀತಿಯಾಗಿ ಕೈ ಜೋಡಿಸಿ ನಡೆಯಲ್ಪಡಬೇಕೆಂಬತಕ್ಕಂತ ಒಂದು ಕಾರ್ಯಗಳನ್ನ ಸೇವಕರಾಗಿರ್ತಕ್ಕಂಥ ಅಲೆಕ್ಸಾಂಡರ್ ವೈಲಿ ಎಂಬುವಂತವರು ತಿಳಿಸಿ ಕೊಡಲ್ಪಟ್ಟಿದ್ದಾರೆ. 1887 ಫೆಬ್ರವರಿ 10 ಕ್ರಿಸ್ತನಲ್ಲಿ ಪ್ರಿಯ ಸೇವಕರು ಮರಣವನ್ನು ಹೊಂದಲ್ಪಟ್ಟರು. ಈಗಲೂ ಸಹ ಅವರು ಸತ್ಯವೇದದ ಅನುವಾದಗಳು ಅಥವಾ ಸತ್ಯವೇದವನ್ನ ಅನುವಾದ ಮಾಡಿರ್ತಕ್ಕಂತ ಒಂದು ವಿಷಯದಿಂದಾಗಿ ಆ ಒಂದು ಪ್ರಾಂತ್ಯದಲ್ಲಿ ಸತ್ಯವೇದಗಳು ಮಾತ್ರವಲ್ಲದೆ ಏನಪ್ಪಾ ಅಂತಂದ್ರೆ ಮುದ್ರಕಾರರಾಗಿ ಅಂತಂದ್ರೆ ಪಬ್ಲಿಷರ್ ಆಗಿ ಅನೇಕ ಕೆಲಸಗಳನ್ನ ಮಾಡಲ್ಪಟ್ಟಂತ ಕಾರಣದಿಂದಾಗಿ ಚೈನಾ ಭಾಗದಲ್ಲಿ ಅನೇಕರಿಗೆ ಸತ್ಯವೇದಗಳು ಇವತ್ತಿನ ದಿವಸಗಳಲ್ಲಿ ಸಿಗುವಂತೆ ದೇವರು ಅವರ ಜೀವಿತವನ್ನ ಉಪಯೋಗಿಸಲ್ಪಟ್ಟವರಾಗಿ ದೇವರು ನಡೆಸಲ್ಪಟ್ಟಿದ್ದಾರೆ. ಕರ್ತನ ಪ್ರೀತಿಯ ದೇವ ಜನರೇ, ಒಂದು ದಿವಸದಲ್ಲಿ ದೇವರು ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಆತನ ಮೇಲೆ ನಂಬಿಕೆ ಇಡುವಂತೆ, ಆತನಿಗೆ ವಿಧೇಯರಾಗಿ ನಡೆಯಲ್ಪಡುವಂತೆ, ಆತನನ್ನೇ ನಿತ್ಯವೂ ನಾವು ಮುಂಬಲವಾಗಿ ಆತನಿಗೆ ಪ್ರಪ್ರಥಮವಾದಂತ ಒಂದು ಸಮಯವನ್ನ ಏನಪ್ಪಾ ಅಂತಂದ್ರೆ ಮೊದಲ ಒಂದು ಭಾಗವನ್ನ, ಶ್ರೇಷ್ಠವಾದಂತ ಒಂದು ವಿಷಯವನ್ನ ದೇವರಿಗೆ ನಾವು ಅರ್ಪಿಸಿಕೊಳ್ಳಿಕ್ಕಾಗುವಂತೆ ದೇವರು ತಾನೇ ಸಹಾಯವನ್ನ ಮಾಡ್ಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ಮಹಾಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆ ವೇಳೆ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬರ್ಲಿಕ್ಕಾಗುವಂತೆ ತಂದೆ ಆದ ದೇವರೇ, ನೀನು ಮಾಡಿದಂತ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವೆ ಸ್ವಾಮಿ. ತಂದೆ ಆದ ದೇವರೇ, ನಿನ್ನ ವಿಶೇಷವಾದಂತ ಕೃಪೆಯಿಂದ ಸ್ವಾಮಿ ದೇವ, ನಮ್ಮ ಸ್ವಬುದ್ಧಿಯನ್ನ ನಾವು ಆಧಾರ ಮಾಡಿಕೊಳ್ಳದೆ ತಂದೆಯಾದ ದೇವರೇ, ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆಯನ್ನ ತಂದೆಯಾದ ದೇವರೇ ಹೃದಯ ಪೂರ್ವಕವಾಗಿ ನಿನ್ನನ್ನ ನಂಬುವಂತೆ ನಮ್ಮೆಲ್ಲರನ್ನ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮ ಮಾರ್ಗಗಳನ್ನ ಸರಿಪಡಿಸು. ನಮ್ಮಲ್ಲಿರ್ತಕ್ಕಂಥ ಅಹಂಭಾವನೆ ಆಗಿರ್ಬೋದು, ಅಹಂಕಾರದ ಒಂದು ಮನಸ್ಸಾಗಿರಬಹುದು ತಂದೆಯಾದ ದೇವರೇ, ಆ ಎಲ್ಲ ಮನಸ್ಥಿತಿಗಳನ್ನು ತೆಗೆದು ಹಾಕಿ ಸ್ವಾಮಿ, ನಿನ್ನ ಮಾರ್ಗದ ಅಡಿಯಲ್ಲಿ ನಾವು ನಡಿಲಿಕ್ಕಾಗುವಂತೆ ಸ್ವಾಮಿ ದೇವ, ಈ ದಿವಸ ಮೊದಲುಗೊಂಡು ದೇವ ನಮ್ಮ ಜೀವಿತದಲ್ಲಿ
ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿದ್ದುಕೊಂಡು ನಮ್ಮನ್ನ ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆ ಆ ದೇವ್ರೆ, ನಮ್ಮ ಜೀವನದಲ್ಲಿ ದೇವ ನಿನಗೆ ಮೊದಲ ಆದ್ಯತೆಯನ್ನ ಸ್ವಾಮಿ ಪ್ರತಿನಿತ್ಯವೂ ನಮ್ಮ ದಿವಸವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಿನಗೆ ಆ ಒಂದು ಸಮಯವನ್ನ, ನಿನಗೆ ಆ ಒಂದು ಸ್ಥಳವನ್ನ ಅಪ್ಪ, ನಿನಗೆ ಆ ಒಂದು ಪ್ರಮುಖವಾದಂತಹ ವಿಷಯವನ್ನ ನಾವುಗಳು ಸ್ವಾಮಿ ಕೊಡಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯವನ್ನ, ನಿನ್ನ ಕೃಪೆಯನ್ನ ನಮಗೆ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸುತ್ತಾ, ರಕ್ಷಕನ ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವರಾಗಿ